ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಗೈಸ್. ಇವತ್ತು ಏನಂತ ಅಂದರೆ ನಮ್ಮ ಮಾವಂದು, ಸೋದರ ಮಾವಂದು ಹಾಗೆ ಅತ್ತೆರದು ಆ್ಯನಿವರ್ಸರಿ ಇದೆ. ಸೊ ಹಾಗಾಗಿ ಎಲ್ಲರೂ ಆ್ಯನಿವರ್ಸರಿ ಆಚರಿಸಲಿಕ್ಕೆ ಅಂತ ಹೇಳಿ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಮಾವನ ಫ್ಯಾಮಿಲಿ ಮಕ್ಕಳುಗಳೆಲ್ಲರೂ ಕೂಡ ಅಕ್ಕಂದಿರು ಅಣ್ಣಂದಿರು ಎಲ್ಲ ಹೋಗಿ ಆ್ಯನಿವರ್ಸರಿ ಆಚರಿಸ್ತಾ ಇದ್ದಾರೆ. ನೀವು ಅಂದ್ಕೊಬೋದು ಏನು ಇಬ್ರದ್ದು ಆ್ಯನಿವರ್ಸರಿ ಇದೆಯಾ ಅಂದರೆ ಒಬ್ಬರೇ ಹಸ್ಬೆಂಡ್ ಇಬ್ಬರು ವೈಫ್ನ ಅಂತ ಅಂದ್ಕೊಬೋದು. ಒಂದೇ ದಿನ ಆ್ಯನಿವರ್ಸರಿನ ಅಂತಲೂ ಕೂಡ ಕ್ವೆಶನ್ಸ್ ಬರ್ಬೋದು ನಿಮ್ಮ ಮೈಂಡಲ್ಲಿ. ಆ್ಯಕ್ಚುಲಿ ನಮ್ಮ ಮಾವ ಯಾರದೇ ವಿರೋಧದಿಂದ ಮದುವೆ ಆಗಿಲ್ಲ. ಏನೋ ಒಂದು ಆಗಲೇಬೇಕಾದಂಥ ಕಾರಣಕ್ಕೆ ಎರಡು ಮದುವೆನ ಆಗಿದ್ದಾರೆ. ಅದಲ್ಲದೆ ಅವ್ರಿಗೆ 5 ಮಕ್ಕಳಿರೋದು. 5 ಮಕ್ಕಳು ಇಬ್ಬರು ತಾಯಿಯಂದಿರಿಗೂ 5 ಮಕ್ಕಳಿರೋದು. ಅವರು ಒಂದೇ ತಾಯಿ ಹೋಟೆಲ್ ಹುಡ್ದಾಗಿದ್ದಾರೆ. ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ. ನಮ್ಮ ಅತ್ತೆಯಂದಿರು ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ಇಬ್ಬರೂ ಕೂಡ. ಹಾಗಾಗಿ ಒಬ್ರದ್ದು ಆ್ಯನಿವರ್ಸರಿ ದಿನ ಒಬ್ಬರನ್ನ ಬಿಟ್ಟು ಮಾಡೋದು ಆ ಥರ ಪಾಲಿಸಿನೇ ಇಲ್ಲ. ಯಾವುದೇ ಒಂದು ವಿಚಾರಕ್ಕೂ ಏನೇ ಮಾಡಬೇಕಾದ್ರೂ ಅವರಿಬ್ಬರಿಗೂ ಒಟ್ಟಿಗೆನೇ ಅವ್ರು ಮಾಡ್ತಾರೆ. ಸೊ ಹಾಗಾಗಿ ಒಟ್ಟಿಗೆ ಮಾಡ್ತಿದ್ದಾರೆ. ಮಾವ ವಯಸ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದರು. ಹಂಗಾಗಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಫ್ಯಾಮಿಲಿನ. ಅಂದರೆ ಯಾವುದೇ ರೀತಿ ಮನೇಲಿ ಒಂದು ಗಲಾಟೆ ಬರೋದಾಗಲಿ, ಒಬ್ರಿಗೊಬ್ರು ಆಗದೆ ಇರೋದಾಗಲಿ ಆ ಥರ ಏನೂ ಇಲ್ಲ. 5 ಜನ ಮಕ್ಕಳು ಒಂದೇ ತಾಯಿ ಹೋಟೆಲ್ ಇಟ್ಟಿರೋ ಥರ ಇದ್ದಾರೆ ನೋಡಿ. ನೋಡ್ತಿದ್ದೀರಲ್ಲ, ಎಲ್ರೂ ಯಾರು ಅವ್ರಿಗೆ ಇದು ಮಾಡೋದು, ಇವ್ರಿಗೆ ಅವ್ರು ಕೇರ್ ಮಾಡೋದು ಆ ಥರ ಏನೂ ಇಲ್ಲ. ತುಂಬ ಚೆನ್ನಾಗಿದ್ದಾರೆ. ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ. ನಾವು ಕೂಡ ಹೋದಾಗ ಇಬ್ಬರತ್ತೆ ಅಂದರು ನಮ್ಮನ್ನ ಒಂದೇ ಥರ ನೋಡ್ತಾರೆ. ಸೊ ಸಖತ್ ಖುಷಿ ಆಗುತ್ತೆ. ಇಬ್ಬರು ಮದುವೆ ಆಗಿ ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಫ್ಯಾಮಿಲಿನ ಲೀಡ್ ಮಾಡೋದಂದರೆ ತುಂಬ ಕಷ್ಟ. ಬಟ್ ಇಲ್ಲಿ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ. ಎಲ್ಲ ಖುಷಿಯಾಗಿದ್ದಾರೆ. ನೀವೇ ನೋಡ್ತಿರ್ಬೋದು ಕಣ್ಣಲ್ಲಿ ಯಾವ ಥರ ಇದ್ದಾರೆ ಅಂತ ಹೇಳಿ. ನಮ್ಮ ಮಾವನಿಗೆ ಹಾಗೂ ನಮ್ಮ ಅತ್ತೆ ಅಂದಿರು 100 ವರ್ಷ ಹೀಗೆ ಚೆನ್ನಾಗಿರಲಿ ಅಂತ ಎಲ್ಲರೂ ಬ್ಲೆಸ್ ಮಾಡಿ. ಫೋಟೋ ತೆಗೆದ್ಬಿಟ್ಟು ಸುತ್ತ ನಿಂತ್ಕೊಳ್ಳಿ ಎಲ್ಲ ಸ್ವೀಟ್ ಕೊಡಪ್ಪ ಮೈಸೂರು ಪಾಕ್ ಮಾವು ಕೊಡೋಣ ಫಸ್ಟು ಇಬ್ರು ಆಗಡಿಂದ ಓಕೆ ಗೈಸ್, ಇವಾಗ ಏನಂತ ಹೇಳಿದ್ರೆ ಅಲ್ಲಿ ಮೇಲ್ಗಡೆ ನಮ್ಮ ಅಜ್ಜಿ ತಾತನ ಫೋಟೋನು ಕೂಡ ಇದೆ. ಅದ್ರ ಕೆಳಗಡೆ ಇವರು ಮಾಡ್ತಿರೋ ಅಂಥದ್ದು ಅಂದರೆ ನಮ್ಮ ಮಾವನ ಕಂಡ್ರೆ ನಮ್ಮ ಅಜ್ಜಿಗೆ ತುಂಬ ಇಷ್ಟ. ಯಾವಾಗ್ಲೂ ಅಷ್ಟೇ ನಮ್ಮ ಅಜ್ಜಿ ಏನೇ ಮಾಡಬೇಕಾದ್ರೂ ನಿಮ್ಮ ಮಾವನ ಕರೆದ್ರಾ ಅಂತ ಕೇಳೋರು. ಅಷ್ಟೊಂದು ಇಷ್ಟಪಡೋರು ಯಾವಾಗ್ಲೂ. ಗೈಸ್, ನನಗೆ ಈ ಒಂದು ಸೆಲೆಬ್ರೇಷನ್ನ ನೋಡಿ ನಾವು ಚಿಕ್ಕದ್ರಲ್ಲಿ ಇದ್ದಿದ್ದೆಲ್ಲ ನೆನಪಾಯಿತು. ಆ ಮನೆ ಒಂದೊಂದು ಭಾಗನೂ ಕೂಡ ನನಗೇನೋ ಒಂಥರ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು. ಈಗ ಇಷ್ಟೊಂದು ಜನ ಆಗಿಬಿಟ್ಟಿದಾರ, ಇಷ್ಟೊಂದು ಮಕ್ಕಳುಗಳು ಎಲ್ಲ ಆಗಿದಾರ ಅಂತ ಅನಿಸುತ್ತೆ ಸೀರಿಯಸ್ಲಿ. ಅಂದರೆ ನಾವೂ ಹೀಗೆ ಇರ್ತಿದ್ವಿ ಯಾವಾಗಲೂ. ಅವ್ರ 5 ಜನ ಮಕ್ಕಳು, ನಾವಿಬ್ಬರು ಏನೋ ಒಂಥರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೊಡೆದಾಡ್ತಿದ್ವಿ, ಖುಷಿಯಾಗಿರ್ತಿದ್ವಿ. ಆ್ಯಕ್ಚುಲಿ ಅವ್ರು ನನ್ನ ಜೊತೆ ಅಷ್ಟು ಇದು ಮಾಡ್ತಿರ್ಲಿಲ್ಲ. ಯಾಕಂದರೆ ನಾನು ಚಿಕ್ಕವಳಾಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಇಷ್ಟಪಡೋರು. ಅಕ್ಕಂದಿರು ಅಣ್ಣಂದಿರೆಲ್ಲ ಸಖತ್ ಇಷ್ಟಪಡೋರು. ಆಮೇಲೆ ನಮ್ಮ ಅತ್ತೆ ಅಂದಿರು ಪಾಪ ಹೇಳ್ಬಾರ್ದು, ಅವರು ಕೂಡ ತುಂಬ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಬೇರೆಯವರು ಅನ್ನೋ ಥರ ಯಾವತ್ತೂ ನಮ್ಮನ್ನ
ಅಂದ್ಕೊಂಡೆ ಇಲ್ಲ. ಅವ್ರ ಮಕ್ಳ ಥರನೇ ನಮ್ಮನ್ನೂ ಕೂಡ ಜೊತೆಗೆ ಬೆಳೆಸ್ಕೊಂಡು ನೋಡ್ಕೊಂಡಿದ್ದಾರೆ. ಅಷ್ಟೊಂದು ಇಷ್ಟಪಡ್ತಿದ್ರು ನಮ್ಮನ್ನೂ ಕೂಡ. ನಮ್ಮ ಅವನ ಮನೇಲಿ ಯಾವಾಗಲೂ ಹೀಗೆ ತುಂಬ್ದಂಗೆ ಇರ್ತಿದ್ವಿ. ನಮ್ಮ ಮನೇಲೂ ಅಷ್ಟೇ ಅವ್ರು 5 ಜನ ಒಟ್ಟಿಗೆ ಬಂದ್ಬಿಡೋರು. ಏನೇ ಇದ್ರೂ ಕೂಡ ಒಂಥರ ಖುಷಿ ಆಗೋದು, ಚೆನ್ನಾಗಿರ್ತಿದ್ವಿ. ನಾವು ಅವ್ರ ಮನೇಲಿ ಹೋಗಿ ಹಾಗೆ ಇರ್ತಿದ್ವಿ. ಅವ್ರ ಮನೆ ಇವಾಗೆಲ್ಲ ಅವಾಗಿಂದನೂ ಅಷ್ಟೇ ತುಂಬಿದ ಸಂಸಾರ ಅನ್ನೋ ಥರ ಹೀಗೆ ಚೆನ್ನಾಗಿ ಮಾಡ್ತಿದ್ವಿ. ಸೊ ಒಂಥರ ಖುಷಿ ಆಗುತ್ತೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಮಾವ ಅತ್ತೆಯಂದಿರಿಗೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.